ಒಳ್ಳೆ ಸಂಗತಿ. ಬಸವಣ್ಣವ್ರ ಬಗ್ಗೆ ಮತ್ತು ಅಲ್ಲಂ ಪ್ರಭುದೇವ್ರ ಬಗ್ಗೆ ಅವ್ರಿಬ್ರು ಒಂದಕ್ಕೊಂದು ಬಹಳ ಅನ್ಯೋನ್ಯ ಸಂಬಂಧ. ಬಸವಣ್ಣ ಅಲ್ಲಂ ಪ್ರಭುದೇವ್ರು ಅಂದ್ರೆ ಬಸವಣ್ಣವ್ರು ಅಂತಿದ್ರು, ಅಲ್ಲಂ ಪ್ರಭುದೇವ್ರು ನೀವು ಗುರು ಅಂತಂತಿದ್ರು. ಅಲ್ಲಂ ಪ್ರಭುದೇವ್ರು ಬಸವಣ್ಣವ್ರು ನೀವು ಗುರು ಅಪ್ಪ ಅಂತಂತಿದ್ರು. ಒಂದು ಘಟನೆ ನಡೆದದ್ದು. ಪಗು ಹಳಕಟ್ಟಿ ಶರಣರು ಅವ್ರ ಮನೆ ಮುಂದಿನ ಕಟ್ಟೆ ಮೇಲೆ ಕುಂತು ಬೆಳಗ್ಗೆ ಪ್ರಸಾದ ಮಾಡಲ್ದೆ ಅಳ್ತಾ ಕುಂತಿರ್ತಾರ. ಅಂತ ಸಂದರ್ಭದಲ್ಲಿ ಅವ್ರ ತಂದೆ ಬಂದ್ ಕೇಳ್ತಾರ, ಯಾಕ ಫಕೀರಪ್ಪ ಯಾಕೆ ಅಳಕತ್ತಿ, ಏನಾಗೈತಿ ಅಂತ ಕೇಳ್ತಾರ. ಅವಾಗ ಹಳಕಟ್ಟಿ ಶರಣರು ಹೇಳ್ತಾರ, ಇಲ್ಲ ನಿನ್ನೆ ಒಂದು ಘಟನೆ ನಡೆದ ಸ್ಕೂಲ್ನಲ್ಲಿ ನಿಮ್ ಧರ್ಮ ಗುರುಗಳು ಯಾರು ಅಂತ ಕೇಳಿದ್ರು. ಅವಾಗ ನನಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ, ಬಹಳ ದುಃಖ ಆಯ್ತು ಅಂತ ಹೇಳ್ತಾರ. ಸ್ವಲ್ಪ ಕ್ಷಣದ ಒಂದ್ ಸ್ವಲ್ಪ ದಿನ ಬಿಟ್ಟು ಒಂದು ವಚನ ಸಿಗ್ತದೆ ಅಲ್ಲಂ ಪ್ರಭುದೇವರು. ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ಇಂತೀ ಪಂಚವಿಧವೇ ಪಂಚಬ್ರಹ್ಮವೆಂದರುಹಿದ ಮಹಾಮಹಿಮ ಸಂಗನ ಬಸವಣ್ಣವರು ನಿಮಗೆಯೂ ಗುರು ಎನಗೆಯೂ ಗುರು, ಜಗವೆಲ್ಲಕ್ಕೆಯೂ ಗುರು ಕಾಣ ಸಂಗನ ಬಸವಣ್ಣ ಅಂತ ಹೇಳಿ ಆ ವಚನ ಅದನ್ನ ಹೇಳಿ ಇಷ್ಟು ಖುಷಿ ಆಕತಿಲ್ಲ ಹಳಕಟ್ಟಿ ಶರಣರಿಗೆ. ನಮ್ಮ ಅಪ್ಪ ಬಸವಣ್ಣ ನಮ್ಗೆಲ್ಲ ಗುರು ಅದಾರು, ನಮಗ್ ದಿಕ್ಕು ಅದಾರ, ನಮ್ಮ ಗುರುಗಳು ಧರ್ಮ ಗುರುಗಳು ಅಂತ ಅಷ್ಟು ಭಾವ ತುಂಬಿ